2004 ಮಾಡಲು, ಇದು ಬಂದ್ಬಿಟ್ಟು 2012 ಮಾಡಲು. ಅದಕ್ಕೂ ಡಿಫ್ರೆನ್ಸ್ ನೋಡೋದಾದ್ರೆ ಇದಕ್ಕೆ ನೋಡಿ, ಇದಕ್ಕೆ ಅಲೈಸು, ಇದಕ್ಕೆ ಸ್ಪೋಕ್ಸ್. ನಮ್ಮ ಪ್ರಕಾರ ಹೇಳ್ಬೇಕು ಅಂದ್ರೆ ನಮಗೆ ಜಾಸ್ತಿ ಅಲೈಸ್ಗಿಂತ ಸ್ಪೋಕ್ಸೇ ಇಷ್ಟ. ಯಾಕಂದ್ರೆ ನಾವು 2 ಸ್ಟ್ರೋಕ್ನ ಜಾಸ್ತಿ ಫಾಲೋ ಮಾಡ್ತೀವಿ, ಮತ್ತೆ ನಮಗೆ ಸ್ಪೋಕ್ಸೇ ಜಾಸ್ತಿ ಇಷ್ಟ ಆಗೋದು ಅಲೈಸ್ಗಿಂತ. ಮತ್ತೆ DTSI ಅಂದ್ರೆ ಏನಂದ್ರೆ ಡಿಜಿಟಲ್ SI ಅಂದ್ರೆ ಜಾಸ್ತಿ ಏನೂ ಇಲ್ಲ, ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಸಿಸ್ಟಮ್ ಅಂತ. ಹಂಗಾದ್ರೆ ಏನಪ್ಪ ಅಂದ್ರೆ ನೋಡಿ, ನಮ್ಮ ನಾರ್ಮಲ್ ಗಾಡಿಗಳಿಗೆ ಒಂದೇ ಸ್ಪಾರ್ಕ್ಗಳು ಬರೋದು. ಅದ್ರಲ್ಲಿ ನೋಡಿ, ಈ ಕಡೆ ಒಂದು ಸೈಡ್ ಬರುತ್ತೆ, ಮತ್ತೆ ಈ ಕಡೆ ಒಂದು ಸೈಡ್ ಬರುತ್ತೆ. ಮತ್ತೆ ಸ್ಪೆಸಿಫಿಕೇಶನ್ ಕಡೆ ಬಂದರೆ ಇದು ಮುಂದೆ 17 ಇಂಚು, ಬ್ಯಾಕು 17 ಇಂಚು ಡಿಸ್ಕ್ ಬರ್ತಿದ್ರಲ್ಲಿ. ಇದು 2004 ಮಾಡಲು, ಅದು ಡಿಸ್ಕ್ ಬರ್ತಿದ್ರಲ್ಲಿ. ಅದಾದಮೇಲೆ ಸ್ಪೀಡೋಮೀಟರ್ ಕಡೆ ಬಂದರೆ ನೋಡಿ, ಸ್ಪೀಡೋಮೀಟ್ರು, RPMದು, ಇಂಡಿಕೇಟರ್, ಸೈಡ್ ಸ್ಟ್ಯಾಂಡು, ಐ ಬೀಮು, ನ್ಯೂಟ್ರಲ್ದು, ಮತ್ತು ಪೆಟ್ರೋಲ್ದು ಬರುತ್ತೆ ನೋಡಿ. ಮತ್ತು ಈ ಗಾಡಿ ನಮ್ಗೆ ಹೆಂಗೆ ಸಿಕ್ಕಿದ್ದು ಅಂದರೆ, ಇದು ನನ್ನ ಫ್ರೆಂಡ್ 2004 ಮಾಡಲ್ ಗಾಡಿ. ಇದು ನನ್ನ ಫ್ರೆಂಡ್ ತಗೊಂಡು ನಮ್ಗೆ ಜಾಸ್ತಿ ಏನು ಇಂಟ್ರೆಸ್ಟ್ ಇರಲಿಲ್ಲ ಪಲ್ಸರ್ ಬಗ್ಗೆ. ಆದರೆ ಇದು ಹುಡ್ಕೊಂಡು ಕರೆಕ್ಟಾಗಿ ಗಾಡಿ ನಮ್ಮ ಹತ್ರನೇ ಬಂತು.